ನಮಸ್ಕಾರ ವೀಕ್ಷಕರೇ. ಎಲೆಕ್ಷನ್ ಕಮಿಷನ್ ಎಲೆಕ್ಷನ್ ಪ್ರಕ್ರಿಯೆ ಮುಖ್ಯ ಚುನಾವಣಾಧಿಕಾರಿ ಜ್ಞಾನೇಶ್ ಕುಮಾರ್ ಈ ವಿಚಾರಗಳಲ್ಲಿ ಭಾರತದಲ್ಲಿ ಏನೆಲ್ಲ ಹಂಗಾಮ ಆಯ್ತು ಅನ್ನೋದನ್ನ ನೋಡ್ತಾ ಬಂದಿದ್ದೀರಿ. ಸದ್ಯ ಬೇರೆ ಟಾಪಿಕ್ಗಳು ಸಿಕ್ಕಿರೋದ್ರಿಂದ ಈ ವಿಚಾರ ಸ್ವಲ್ಪ ಸೈಡ್ ಲೈನ್ ಆಗಿದೆ. ಆದ್ರೆ ಇನ್ನೊಂದು ರಾಜ್ಯದ ಎಲೆಕ್ಷನ್ ಬಂದು ಅದರಲ್ಲಿ ಕೆಲವರಿಗೆ ಸೋಲಾದ್ರೆ ಮತ್ತೆ ಇದೆಲ್ಲಾ ವಿಚಾರಗಳಿಗೆ ಜೀವ ಬರುತ್ತೆ ಅನ್ನೋದು ನಿರೀಕ್ಷಿತವೇ. ಆದ್ರೆ ಇದೇ ವಿಚಾರದಲ್ಲಿ ಈಗ ಅಮೆರಿಕ ಕಾಂಗ್ರೆಸ್ ಹಾಗೂ ವಿಪಕ್ಷಗಳಿಗೆ ದೊಡ್ಡ ಶಾಕ್ ಅನ್ನ ಕೊಡ್ತಾ ಇದೆ. ಭಾರತವನ್ನ ಫಾಲೋ ಮಾಡೋ ಮೂಲಕ ಸ್ವದೇಶಕ್ಕೆ ಟೀಕೆ ಮಾಡ್ತಾ ಇದ್ದ ಜಂತುಗಳಿಗೆ ಮುಖಭಂಗವನ್ನ ತರಿಸ್ತಾ ಇದೆ. ಟ್ರಂಪ್ ಸರ್ಕಾರ ಈಗ ಮಾಡೋದಕ್ಕೆ ಹೊರಟಿರೋದು ಏನು ಅನ್ನೋದು ಇಂಟ್ರೆಸ್ಟಿಂಗ್ ಆಗಿದೆ. ಇನ್ನೊಂದೆಡೆ ಭಾರತ ಸರ್ಕಾರ ಫೇಕ್ ನ್ಯೂಸ್ ತಡೆಯೋದಕ್ಕೆ ಹೊಸ ಹೆಜ್ಜೆಯನ್ನ ಇರಿಸಿದೆ. ಇದನ್ನ ತರೋದ್ರಿಂದ ಯಾರ್ಯಾರಿಗೆ ಹೇಗೆಲ್ಲ ಸಮಸ್ಯೆ ಆಗಲಿದೆ ಅನ್ನೋದು ಕೂಡ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಒಳಗಾಗ್ತಾ ಇದೆ. ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ. ಎಸ್, ಪ್ರಪಂಚದಲ್ಲಿ ಒಂದಷ್ಟು ಜನರಿಗೆ ಒಂದು ವಿಚಿತ್ರ ಮನಸ್ಥಿತಿ ಇರುತ್ತೆ. ಅದೇನು ಅಂದ್ರೆ, ಯಾರಾದ್ರೂ ಒಬ್ಬರನ್ನ ಗ್ರೇಟ್ ಅಂದ್ರೆ ಯಾವ್ದಾದ್ರೂ ಒಂದು ದೇಶವನ್ನ ಇದೇ ದೊಡ್ಡದು ಅಂತ ಪ್ರಮೋಟ್ ಮಾಡ್ತಾ ಬಂದ್ರೆ ಅದಕ್ಕೆ ಫಿಕ್ಸ್ ಆಗಿ ಬಿಡೋದು. ಅಂದ್ರೆ ಮುಂದೊಂದು ದಿನ ಅದನ್ನು ಮೀರಿಸಿ ಇನ್ನೊಂದು ದೇಶ ಬೆಳೀತಾ ಇದೆ ಅನ್ನುವಾಗ ಅದನ್ನ ಸಹಿಸೋದಕ್ಕೆ ಕಷ್ಟವಾಗೋದು. ಇನ್ನೊಬ್ಬ ವ್ಯಕ್ತಿ ಬೆಳೀತಾ ಇದ್ದಾನೆ ಅಂದ್ರೆ ವಿನಾಕಾರಣ ಆತನನ್ನ ದೂಷಿಸೋದು. ಇದಕ್ಕೂ ಕೆಟ್ಟ ಮನಸ್ಥಿತಿಯೊಂದು ಭಾರತದಲ್ಲಿ ಕೆಲವರಲ್ಲಿದೆ. ಅದೇನು ಅಂದ್ರೆ, ಬೇರೆ ದೇಶಗಳಿಗಿಂತ ನಮ್ಮ ದೇಶ ಬೆಳೀತಾ ಇದೆ ಅಂದಾಗ ಅದನ್ನ ಸಹಿಸೋದಕ್ಕೆ ಏನೋ ಒಂದು ರೀತಿ ಸಂಕಟ, ಸಮಸ್ಯೆ ಆಗುವುದು. ಎಲ್ಲಾ ಸುಳ್ಳು ಅನ್ನೋದನ್ನ ಹರಡಿಸೋ ಚಟ. ಭಾರತವನ್ನ ವಿಶ್ವಗುರು ಅಂತ ಕರೆದ್ರೆ ಹೊರಗಿನವರಿಗೆ ಎಷ್ಟು ಸಂಕಟ ಆಗುತ್ತೋ ಗೊತ್ತಿಲ್ಲ. ಆದ್ರೆ ಒಳಗೆ ಇರೋ ಕೆಲವರಿಗೆ ಅದು ನಿದ್ದೆ ಮಾಡೋದಕ್ಕೂ ಬಿಡೋದಿಲ್ಲ. ಅಂತವರಿಗೆ ಈಗ ಬರಸಿಡಿಲು ಬಡಿಯುವಂತ ಅಪ್ಡೇಟ್ ಒಂದು ಬರ್ತಾ ಇದೆ. ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಮ್ಮ ಎಕ್ಸ್ ಖಾತೆಯಲ್ಲಿ ಒಂದು ಟ್ವೀಟ್ ಮಾಡಿದ್ದಾರೆ. ಕಳೆದ ತಿಂಗಳು ಭಾರತೀಯ ಚುನಾವಣಾ ಆಯೋಗದ ಮುಖ್ಯಸ್ಥರಾದ ಜ್ಞಾನೇಶ್ ಕುಮಾರ್ ನಮ್ಮ ದೇಶದ ಆಡಳಿತಾಧಿಕಾರಿಗಳನ್ನ ಭೇಟಿಯಾಗಿದ್ರು. ಈ ವೇಳೆ ಅವರು ಒಂದು ಪ್ರಶ್ನೆ ಕೇಳಿ ಅಚ್ಚರಿಪಟ್ರು. ಅಮೆರಿಕದಂತ ದೇಶದಲ್ಲಿ ಅಧಿಕೃತ ಫೋಟೋ ಐಡಿ ಇಲ್ಲದೆ ಹೇಗೆ ವೋಟಿಂಗ್ ನಡೆಸ್ತೀರಿ ಅನ್ನೋದನ್ನ ಅವರು ಕೇಳಿದ್ರು. ಭಾರತದಲ್ಲಿ ಕಳೆದ ಜನರಲ್ ಎಲೆಕ್ಷನ್ ನಲ್ಲಿ ಬರೋಬ್ಬರಿ 64.6 ಕೋಟಿ ಜನರು ವೋಟ್ ಮಾಡಿದ್ದಾರೆ. ಈ ಪೈಕಿ ಸರಾಸರಿ 1% ಮಾತ್ರ ಪೋಸ್ಟಲ್ ವೋಟ್ಗಳಿದ್ವು. ಇಷ್ಟು ವೋಟರ್ಗಳ ಪೈಕಿ ಪ್ರತಿಯೊಬ್ಬರ ಬಳಿಯೂ ಅಧಿಕೃತ ಫೋಟೋ ಐಡಿ ಹಾಗೂ ದಾಖಲೆಗಳಿದ್ವು. ನಾವು ಕೂಡ ಸೇವ್ ಅಮೆರಿಕಾ ಆಕ್ಟ್ ಅನ್ನ ಪಾಸ್ ಮಾಡೋದರ ಜೊತೆಗೆ ಇಂಥ ಅಗತ್ಯ ಕ್ರಮಗಳನ್ನ ಕೈಗೊಳ್ಳಬೇಕು ಅನ್ನೋ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಅಲ್ಲಿಗೆ ಇದು ಯಾರಿಗೆ ಮುಖಭಂಗವನ್ನ ತರಿಸ್ತಾ ಇದೆ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ. ಪ್ರತಿ ಎಲೆಕ್ಷನ್ ಸೋತಾಗ್ಲೂ ರಾಹುಲ್ ಗಾಂಧಿ ನಮಗೆ ಇವಿಎಂ ಮೇಲೆ ಅನುಮಾನ ಇದೆ, ಜ್ಞಾನೇಶ್ ಕುಮಾರ್ ಗೋಲ್ಮಾಲ್ ಮಾಡ್ತಾ ಇದ್ದಾರೆ, ಕೇಂದ್ರ ಸರ್ಕಾರದ ಜೊತೆಗೆ ಟೈಅಪ್ ಆಗಿದ್ದಾರೆ, ಹೀಗೆ ಆಧಾರವಿಲ್ಲದ ಆರೋಪಗಳನ್ನ ಮಾಡ್ತಾನೆ ಬಂದಿದ್ರು. ಸಾಲದಕ್ಕೆ ವೋಟರ್ ಲಿಸ್ಟ್ ಶುದ್ಧೀಕರಣಕ್ಕೆ SIR ಪ್ರಕ್ರಿಯೆ ಮಾಡಿದ್ರೆ ಅದರ ಬಗ್ಗೆ ಇನ್ನೂ ನೆಗೆಟಿವ್ ಹರಡಿಸೋದು, ಬಡವರ ವೋಟರ್ನ ಡಿಲೀಟ್ ಮಾಡ್ತಾ ಇದ್ದಾರೆ ಅಂತ ಜನರ ದಿಕ್ಕು ತಪ್ಪಿಸೋದು, ಹೀಗೆ ನಾನಾ ರೀತಿಯ ನಕಾರಾತ್ಮಕ ತಂತ್ರಗಳನ್ನ ಪ್ರಯೋಗ ಮಾಡ್ತಾನೆ ಇದ್ದಾರೆ. ಆದ್ರೆ ಎಲೆಕ್ಷನ್ ಕಮಿಷನ್ ಅವತ್ತಿಂದ ಇವತ್ತಿನವರೆಗೆ ಹೇಳ್ತಾ ಇರೋದು ಒಂದೇ, ಅದು ಸಾಂವಿಧಾನಿಕ ಪ್ರಕ್ರಿಯೆ ಯಾವತ್ತೂ ಪಾರದರ್ಶಕವಾಗಿರಬೇಕು. ಎಲ್ಲಾ ಮತದಾರರು ಸರಿಯಾದ ದಾಖಲೆಗಳನ್ನ ಇಟ್ಕೊಂಡು ತಮ್ಮ ತಮ್ಮ ವೋಟ್ ಹಕ್ಕನ್ನ ಉಳಿಸಿಕೊಳ್ಬೇಕು. ಭಾರತದಲ್ಲಿ ಮತದಾನ ಹಕ್ಕು ಭಾರತೀಯರಿಗೆ ಮಾತ್ರ, ಬೇರೆ ಯಾರಿಗೂ ಇಲ್ಲ ಅನ್ನೋ ಕಾರಣಕ್ಕೆ ಎಲ್ಲಾ ಕಟ್ಟುನಿಟ್ಟಿನ ನಿಯಮಗಳನ್ನ ಮಾಡ್ತಾ ಇದ್ದಾರೆ. ಇದು ಅಮೆರಿಕಕ್ಕೆ ಅರ್ಥ ಆಯ್ತು, ಆದ್ರೆ ಇಲ್ಲೇ ಇರೋ ಕೆಲವರಿಗೆ ಅರ್ಥ ಆಗ್ತಾ ಇಲ್ಲ. ನಾವಾಗ್ಲೇ ಹೇಳಿದ ಹಾಗೆ ಕೆಲವರಿಗೆ ಭಾರತ ಮುಂದಕ್ಕೆ ಹೋಗ್ತಾ ಇದೆ ಅನ್ನೋದನ್ನ ಸಹಿಸೋದಕ್ಕೂ ಒಪ್ಪೋದಕ್ಕೂ ಆಗ್ತಾ ಇಲ್ಲ. ವೋಟರ್ ಲಿಸ್ಟ್ ಶುದ್ಧೀಕರಣ ಅಥವಾ ಅದಕ್ಕೊಂದು ಕಟ್ಟುನಿಟ್ಟಿನ ಕ್ರಮ ಅನ್ನೋದು ಬ್ರಹ್ಮ ವಿದ್ಯೆ ಏನಲ್ಲ. ಪಾರದರ್ಶಕತೆಗೆ ಭಾರತ ಕಂಡುಕೊಂಡಿರೋ ಒಂದು ಮಾರ್ಗ. ಅದು ಚೆನ್ನಾಗಿದೆ ಅನ್ನೋ ಕಾರಣಕ್ಕೆ ಈಗ ಅಮೆರಿಕ ಕೂಡ ಆಸಕ್ತಿ ತೋರಿಸ್ತಾ ಇದೆ. ಆದ್ರೆ ಇದೇ ಅಮೆರಿಕದ ಉದಾಹರಣೆ ಕೊಟ್ಕೊಂಡು ಕೆಲವರು ಅಮೆರಿಕದಂತ ದೇಶದಲ್ಲೂ ಇವಿಎಂ ಇಲ್ಲ, ಆದ್ರಿಂದ ನಮ್ಮಲ್ಲೂ ಬ್ಯಾಲೆಟ್ ಪೇಪರ್ ಬರಬೇಕು ಅಂತ ವಾದ ಮಾಡ್ತಾ ಇದ್ರು. ಅವರ ದೇಶದಲ್ಲಿ ಇವಿಎಂ ಇಲ್ಲ ಅಂದ್ರೆ ಅದು ಅವರ ಹಣೆಬರ. ನಾವು ಮುಂದುವರೆದಿದ್ದೀವಿ ಅನ್ನೋದನ್ನ ಹೆಮ್ಮೆಯಿಂದ ಹೇಳೋದನ್ನ ಬಿಟ್ಟು ಇನ್ನೂ ಹಿಂದಕ್ಕೆ ಹೋಗೋ ನಾಲಾಯಕ ಮಾತುಗಳನ್ನ ಭಾರತೀಯರು ಕೇಳಿಸ್ಕೊಂಡಿದ್ದಾರೆ. ಈಗ ಅಮೆರಿಕವೇ ನಮ್ಮ ದಾರಿಗೆ ಬರ್ತಾ ಇದೆ ಅನ್ನುವಾಗ ಇದನ್ನೆಲ್ಲ ನೋಡಿ ಕೆಲವರಿಗೆ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗುತ್ತಾ, ಆರೋಗ್ಯ ಹದಗೆಡೋದಿಲ್ವಾ ಅನ್ನೋದು ಜನರ ಪ್ರಶ್ನೆ. ಇದಿಷ್ಟೇ ಅಲ್ಲ, ಭಾರತದಿಂದ ಚುನಾವಣಾ ಅಧಿಕಾರಿಗಳನ್ನ ಅಮೆರಿಕ ಬರಮಾಡಿಕೊಂಡಿದ್ದರ ಹಿಂದೆ ಬಲವಾದ ಕಾರಣ ಕೂಡ ಇದೆ. ಎಲೆಕ್ಷನ್ ಮ್ಯಾನೇಜ್ಮೆಂಟ್ ನಲ್ಲಿ ಅಮೆರಿಕದ ಜೊತೆ ಭಾರತ ಜಂಟಿ ಕಾರ್ಯ ನಿರ್ವಹಿಸಲಿದ್ದು, ಭಾರತದಲ್ಲಿ ನುರಿತ ತಜ್ಞರ ತಂಡ ಅಲ್ಲಿನ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಟೀಮ್ಗೆ ತರಬೇತಿ ನೀಡೋ ಬಗ್ಗೆ ಕೂಡ ಮಾಹಿತಿ ಇದೆ. ಅಲ್ಲಿಗೆ ಭಾರತದ ಎಲೆಕ್ಷನ್ ಮ್ಯಾನೇಜ್ಮೆಂಟ್ ಹಾಗೂ ಸಿಸ್ಟಮ್ ದಿ ಬೆಸ್ಟ್ ಅನ್ನೋದನ್ನ ಅಮೆರಿಕ ಒಪ್ಪಿಕೊಂಡಂತೆ ಆಯ್ತಲ್ವಾ. ಇದಾದ ಬಳಿಕವೂ ಪ್ರತಿ ಎಲೆಕ್ಷನ್ ರಿಸಲ್ಟ್ ಬಂದಾಗ ಸೋಲು ಖಚಿತವಾಗ್ತಾ ಇದ್ದಂತೆ ಅನಾವಶ್ಯಕವಾಗಿ ದೂರೋ ಕೆಲಸ ಮಾಡಿದ್ರೆ ಅದರ ಎಫೆಕ್ಟ್ ಹೇಗಿರುತ್ತೆ ಅನ್ನೋದು ನಿಮಗೆ ಈಗ ಅರ್ಥ ಆಗ್ತಾ ಇರುತ್ತೆ. ಅಲ್ಲದೆ ಸುಖ ಸುಮ್ಮನೆ ಇಲ್ಲ ಸಲ್ಲದ ವಿಚಾರಗಳನ್ನ ಹರಡಿಸಿ ನರೇಂದರ್ ಸರೆಂಡರ್ ಅಮೆರಿಕ ಮುಂದೆ ಮಂಡಿಯೂರಿದ್ದಾರೆ ಅನ್ನೋದನ್ನೆಲ್ಲ ಹರಡಿಸೋ ಕೆಲಸ ಆಯ್ತು. ಆದ್ರೆ ಈಗ ಯಾವ ವಿಚಾರದಲ್ಲಿ ಯಾರು ಯಾರನ್ನ ಫಾಲೋ ಮಾಡ್ತಾ ಇದ್ದಾರೆ ಅನ್ನೋದು ಭಾರತೀಯರಿಗೆ ಬಹಳ ಸ್ಪಷ್ಟವಾಗಿ ಕಾಣಿಸ್ತಾ ಇದೆ.
ಇನ್ನು ಟ್ರಂಪ್ ತಮ್ಮ ಟ್ವೀಟ್ ನಲ್ಲಿ ಸೇವ್ ಅಮೆರಿಕಾ ಆಕ್ಟ್ ಅನ್ನೋದನ್ನ ಹೇಳಿದ್ರು. ಏನಿದು ಅಂತ ನೋಡ್ತಾ ಹೋದ್ರೆ ಸೇಫ್ ಗಾರ್ಡ್ ಅಮೆರಿಕನ್ ವೋಟರ್ ಎಲಿಜಿಬಿಲಿಟಿ ಅನ್ನೋ ಕಾಯ್ದೆ ತರೋದಕ್ಕೆ ಅಮೆರಿಕ ಈಗ ಮುಂದಾಗ್ತಾ ಇದೆ. ಹೆಸರೇ ಹೇಳೋ ಹಾಗೆ ಅಮೆರಿಕದ ವೋಟರ್ಗಳನ್ನ ಮಾತ್ರ ಭದ್ರಪಡಿಸಿಕೊಳ್ಳೋ ಕೆಲಸ. ಎಲ್ರಿಗೂ ಗೊತ್ತಿರೋ ಹಾಗೆ ದೊಡ್ಡಣ್ಣ ಅಂತ ಬಿಲ್ಡಪ್ ಕೊಟ್ಕೊಂಡು ಓಡಾಡಿದ್ರು ಅಮೆರಿಕದಲ್ಲಿ ಅಕ್ರಮ ವಲಸಿಗರ ಸಮಸ್ಯೆ ನಮ್ಮ ದೇಶಕ್ಕಿಂತ ದೊಡ್ಡ ಮಟ್ಟದಲ್ಲಿದೆ. ರೋಡ್ ಅಲ್ಲಿ ದಾಂಧಲೆ ಎಬ್ಬಿಸ್ತಾ ತಮ್ಮಿಷ್ಟದ ಬಾವುಟ ಹಾರಿಸಿಕೊಂಡು ಅಮೆರಿಕದ ಮರ್ಯಾದೆ ಕಳೆಯೋ ಕೆಲಸಗಳು ಸಾಕಷ್ಟು ನಡೆದಿವೆ. ಅವರಿಗೆ ಈಗ ಅವರ ದೇಶವನ್ನ ಸೇಫ್ ಗಾರ್ಡ್ ಮಾಡಿಕೊಳ್ಬೇಕು ಅನ್ನೋ ಅಗತ್ಯತೆ ಬಂದಿದ್ದು, ಅದಕ್ಕಾಗಿ ಎಲ್ಲಾ ಆಯಾಮದಲ್ಲೂ ಕ್ರಮವನ್ನ ಕೈಗೊಳ್ತಾ ಇದ್ದಾರೆ. ಅಮೆರಿಕದ ಚುನಾವಣೆಯನ್ನ ಕೇವಲ ಅಮೆರಿಕದ ಪ್ರಜೆಗಳು ಮಾತ್ರ ಡಿಸೈಡ್ ಮಾಡಬೇಕು, ಸಿಟಿಸನ್ಶಿಪ್ ಪ್ರೂಫ್ ಅನ್ನ ತೋರಿಸಬೇಕು ಅಂತಿದ್ದಾರೆ. ಇದನ್ನೇ ಭಾರತ ಮಾಡ್ತಾ ಇದ್ರೆ ಕೆಲವರು ಇಲ್ಲ ಸಲ್ಲದ ಸುಳ್ಳುಗಳನ್ನ ಹೇಳಿ ಅಡ್ಡಗಾಲು ಹಾಕ್ತಾ ಇದ್ದಾರೆ. ಇದು ಒಂದು ರೀತಿಯ ಮುಖಭಂಗ ಆದ್ರೆ ಇನ್ನೊಂದು ಶಾಕ್ ಕೊಡ್ತಾ ಇರೋದು ಕೇಂದ್ರ ಸರ್ಕಾರ. ಇನ್ನು ಮುಂದೆ ಫೇಕ್ ನ್ಯೂಸ್, ಜನರನ್ನ ದಿಕ್ಕು ತಪ್ಪಿಸೋ ಸುಳ್ಳು ಕಂಟೆಂಟ್ಗಳು, ತಿರುಚಿರುವ ಹಾಗೂ ಸತ್ಯವಲ್ಲದ ಸುದ್ದಿಗಳಿಗೆ ಕಡಿವಾಣ ಹಾಕೋದಕ್ಕೆ QRT ಸೆಟಪ್ ಮಾಡೋದಕ್ಕೆ ಸರ್ಕಾರಿ ಇಲಾಖೆಗಳು ಮುಂದಾಗಿವೆ. ಏನಿದು QRT ಅಂದ್ರೆ ಕ್ವಿಕ್ ರೆಸ್ಪಾನ್ಸ್ ಟೀಮ್ ಅಂತ. ಇದ್ದಕ್ಕಿದ್ದಂತೆ ಸೋಷಿಯಲ್ ಮೀಡಿಯಾದಲ್ಲಿ ಯಾವುದಾದ್ರೂ ಒಂದು ವಿಷಯ, ಪ್ರಮುಖವಾಗಿ ಸಮಾಜದ ಸ್ವಾಸ್ಥ್ಯ ಕೆಡಿಸುವಂತಹ ವಿಷಯ ಹರಿದಾಡೋದಕ್ಕೆ ಶುರು ಮಾಡಿದ್ರೆ ಇಮಿಡಿಯೇಟ್ ಆಗಿ ಅದರ ಫ್ಯಾಕ್ಟ್ ಚೆಕ್ ಮಾಡಿ ಸುಳ್ಳೋ ಸತ್ಯವೋ ಅನ್ನೋದನ್ನ ಜನರ ಮುಂದೆ ಇರಿಸೋ ಕೆಲಸ ಆಗಲಿದೆ. ಪವರ್, ಅಗ್ರಿಕಲ್ಚರ್ ಅಂಡ್ ಕಾಮರ್ಸ್ ಡಿಪಾರ್ಟ್ಮೆಂಟ್ ಈಗಾಗಲೇ QRT ಅನ್ನ ಜಾರಿ ಮಾಡಿದ್ದು, ಬೇರೆ ಬೇರೆ ಇಲಾಖೆಗಳು ಕೂಡ ಆರಂಭಿಸುವ ಸಿಗ್ನಲ್ ನೀಡಿವೆ. ಒಂದು ವಿಡಿಯೋ ಅಥವಾ ಇತರೆ ಸುಳ್ಳು ಕಂಟೆಂಟ್ ವೈರಲ್ ಆದ 2 ಗಂಟೆಗಳ ಒಳಗಾಗಿ ಅದರ ಸತ್ಯಾಸತ್ಯತೆಯನ್ನ ಕಂಡು ಹಿಡಿದು ಸುಳ್ಳಾಗಿದ್ರೆ ಕಡಿವಾಣ ಹಾಕೋ ಕೆಲಸ ಆಗಲಿದೆ. ಇದಕ್ಕಾಗಿ QRT ಹಾಗೂ PIB ಜಂಟಿಯಾಗಿ ಕಾರ್ಯನಿರ್ವಹಿಸಲಿವೆ. ಯಾಕೆ ಇದರ ಅಗತ್ಯತೆ ಇತ್ತು ಅನ್ನೋದನ್ನ ಹೇಳೋ ಅವಶ್ಯಕತೆಯೇ ಇಲ್ಲ. ಕಳೆದ ತಿಂಗಳು ನಡೆದ ದೆಹಲಿ ಗಲಭೆ ವೇಳೆ ಜಿರಳೆ ಪಕ್ಷದ ಪ್ರಮುಖ ಜಿರಳೆ ಸೌರೋದಾಸ್ ಖುದ್ದು ತನ್ನ ಅಕೌಂಟ್ನಿಂದ ಸುಳ್ಳು ಸುದ್ದಿ ಹರಿಬಿಟ್ಟು ಸಿಕ್ಕಿಬಿದ್ದಿದ್ದ. ಇಂಥ ನಾಲಾಯಕ್ ಕೆಲಸ ಮಾಡುವುದಕ್ಕೆ 2 ಸೆಕೆಂಡ್ ಸಾಕು, ಆದ್ರೆ ಅದರ ಪರಿಣಾಮವನ್ನ ನಂತರದಲ್ಲಿ ಜನಸಾಮಾನ್ಯರು ಎದುರಿಸಬೇಕಾಗುತ್ತೆ. ಅದರಲ್ಲೂ ಭಾರತದಲ್ಲಿ ಕೆಲವರಿಗೆ ಮೋದಿ ವಿರುದ್ಧ ಒಂದು ವಿಚಾರ ಕಾಣಿಸ್ತು ಅಂದ್ರೆ ಅದು ಸತ್ಯನ ಸುಳ್ಳ, ಎಲ್ಲಿಂದ ಬಂತು, ಯಾವಾಗ ನಡೀತು, ಎಲ್ಲೆಲ್ಲಿ ಪ್ರಕಟ ಆಗಿದೆ, ಇದ್ಯಾವುದನ್ನು ಕೂಡ ತಿಳ್ಕೊಳ್ಳೋ ಅವಶ್ಯಕತೆಯೇ ಇಲ್ಲ. ಬೇಕಾ ಬಿಟ್ಟು ಶೇರ್ ಮಾಡಿ ಬೇಕಾದ್ದನ್ನ ಬರೆದುಕೊಳ್ತಾರೆ. ಹೀಗಿರುವಾಗ ಇಂಥ ಕ್ರಮಗಳ ಅಗತ್ಯತೆ ಖಂಡಿತ ಇದೆ. ಅಲ್ಲದೆ ಈಗ AI ಬಂದಿರೋದ್ರಿಂದ ತಂತ್ರಜ್ಞಾನದ ತಿಳುವಳಿಕೆ ಇಲ್ಲದ ಜನರು ಏನೇ ಕಂಡ್ರೂ ಅದನ್ನ ನಿಜ ಅಂತ ನಂಬಿ ಬಿಡ್ತಾರೆ. ಆಲ್ರೆಡಿ AI ಟೆಕ್ನಾಲಜಿಯನ್ನ ಬಳಸಿ ಪ್ರಧಾನಿ ಮೋದಿ ವಿರುದ್ಧವೇ ಸುಳ್ಳು ಹರಡಿಸೋ ಕೆಲಸ ನಡೆದಿದೆ. ಅದರಿಂದ ಇಂಥ ಸಮಾಜ ಘಾತುಕ ಕೆಲಸಗಳು ಶುರುವಾಗ್ತಾ ಇದ್ದಂತೆಯೇ ಅದನ್ನ ಕಂಟ್ರೋಲ್ ಮಾಡೋದು ಬಹಳ ಅಗತ್ಯವಾದ ಕೆಲಸವಾಗಿದೆ. ಇನ್ನು ಈ ರೀತಿ ಕಂಟ್ರೋಲ್ ಮಾಡೋದ್ರಿಂದ ಯಾರೇ ಸುಳ್ಳು ಸುದ್ದಿ ಹರಡಿಸಿದ್ರು ಅವರಿಗೆ ಎಫೆಕ್ಟ್ ಆಗುತ್ತೆ. ಇದರಲ್ಲಿ ಆ ಪಕ್ಷ ಈ ಪಕ್ಷ ಅನ್ನೋದು ಬರೋದಿಲ್ಲ. ಒಂದು ವಿಷಯ ಹಂಚೋ ಮುನ್ನ ಅದರ ಪೂರ್ವ ಪರ ತಿಳ್ಕೊಳ್ಬೇಕು. ಇಲ್ಲದೆ ಇದ್ರೆ ಯಾರೆಲ್ಲ ಅದನ್ನ ಹರಡಿಸ್ತಾರೋ ಅವರೆಲ್ಲರೂ ಆ ತಪ್ಪಿನ ಭಾಗವಾಗಿ ಬಿಡ್ತಾರೆ. ಆದ್ರೆ ಯಾರಿಗೆ ಇದರಿಂದ ಜಾಸ್ತಿ ಎಫೆಕ್ಟ್ ಅನ್ನೋದನ್ನ ನೀವೇ ಊಹೆ ಮಾಡಿ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನ ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.